ಶ್ರೀ ವಾಸವಿ ಕಂಡಿಮೆಂಟ್ಸ್ ಅರ್ಪಿಸುವ ಅವರೇ ಮೇಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ಹೆಲ್ದಿ ಅನ್ಸತೈತಿ. ಆಮೇಲೆ ಮಸಾಲಾ ಗಿಸ ಭಾಳ ಇಲ್ಲ, ಹೊಟ್ಟಿ ಕರೆಕ್ಟ್ ಐತಿ. ಆಮೇಲೆ ಗೋಬಿ ಆತ, ಟ್ವಿಸ್ಟರ್ ಆತ, ನಾವು ಎಷ್ಟೊಂದು ಟ್ರೈ ಮಾಡಿದ್ವಿ. ಈಗ ಏನಂದ್ರ ಇವು ಬೇಲ್ ತಿಂದ್ವಿ, ಗಿರ್ಮಿಟ್ ಎಲ್ಲ ಇದಕ್ಕೆ ಬೇಲ್ ಅಂದಿರಲ್ಲ ನಿಮ್ಮ ಸೈಡ್ ಅಥವಾ ಅದನ್ನ ತಿಂದ್ವಿ. ಭಾರಿ ಸೂಪರ್ ಐತೆ, ಮಜಾ ಐತೆ. ಈಗ ಐಸ್ ಕ್ರೀಮ್ ನಿಂತೇವಿ, ಒಂದೊಂದು ಲೈನ್ ಭಾಳ ಐತದ. ಈಗ ಅದು ಲೈನ್ ಸಣ್ಣದನ ಅಲ್ಲಿ ಹೋಗ್ತೀವಿ. ಆಮೇಲೆ ದೋಸೆ ಚಲೋ ಐತಿ, ದೋಸೆ ಸೈಕ್ ಮಾಡ್ಯಾರ. ಆಮೇಲೆ ಮತ್ತೆ ಎಲ್ಲ ಚಲೋ ಐತಿ. ಬಂದು ಒಂದ್ಸತಿ ಟ್ರೈ ಮಾಡಿ, ಪಕ್ಕ ಟ್ರೈ ಮಾಡ್ಬೇಕು. ನನಗೆ ನನ್ ತುಂಬಾ ಇಷ್ಟ ಆತ. ಗಿರ್ಮಿಟ್ ಬೇಲ್ ಮಸ್ತ್ ಅನ್ನಿಸ್ತ. ಆಮೇಲೆ ಗೋಬಿನೂ ಅಡ್ಡಿಲ್ಲ. ನಾ ಹುಬ್ಳಿ. ಇಲ್ಲ, ನಾ ಇಲ್ಲೇ ಕೆಲಸ ಮಾಡ್ತೇನೆ, ವರ್ಕ್ ಜಾಬ್ ಐತಿ. ಆಕ್ಚುಲಿ ನಾವು ಫಸ್ಟ್ ಡೇ ಬಂದಿದ್ವಿ ಅಮ್ಮ ಜೊತೆ. ಬಟ್ ತುಂಬಾ ರಶ್ ಇತ್ತು ಅಂಡ್ ನಮ್ಮ ಅಮ್ಮಂಗೂ ಹುಷಾರಿರಲಿಲ್ಲ, ಸೊ ಅದಕ್ಕೆ ವಾಪಸ್ ಹೋಗ್ಬಿಟ್ವಿ. ಅದಕ್ಕೆ ಇವಾಗ ನನ್ನ ಗಂಡನ ಜೊತೆ ಬಂದಿದ್ದೀನಿ. ತುಂಬಾ ವೆರೈಟಿ ಐಟಮ್ಸ್ ಇತ್ತು, ಟೇಸ್ಟ್ ಚೆನ್ನಾಗಿತ್ತು. ನನಗೆ ತವಾ ಪಲಾವ್ ತುಂಬಾ ಇಷ್ಟ ಆಯ್ತು. ಮುಂಚೆ ಎಲ್ಲ ಈ ತರ ಇರ್ಲಿಲ್ಲ, ಸುಮ್ಮನೆ ನಾವು ನಾರ್ಮಲಿ ಮನೇಲಿ ನಮ್ಗೆ ಏನ್ ಬರುತ್ತೋ ಆ ತರ ಮಾಡ್ತಾ ಇದ್ವಿ ಅವರೆಕಾಳಲ್ಲಿ. ಬಟ್ ಇಲ್ಲಿ ಅವರೆಕಾಳು ಚಾಟ್ಸು ಅಂಡ್ ಸ್ಯಾಂಡ್ವಿಚಸ್ಸು, ತವಾ ಪಲಾವು, ಅದರಲ್ಲಿ ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ. ಅದೇ ಒಳ್ಳೆ ಶಾಕಿಂಗ್ ಅಂತ ಹೇಳ್ಬೋದು. ಐಸ್ ಕ್ರೀಮ್ ಟೇಸ್ಟ್ ಮಾಡಿದಾಗ ಎಲ್ಲ ಒಂದು ಸ್ವಲ್ಪ ಫ್ಲೇವರ್ ಬಂತು, ಅವರೇ ಬೆಳೆದು ಚೆನ್ನಾಗಿತ್ತು. ಬಟ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮೇಳನ. ಬಾಯಿ ಸೇರ್ತಾ ಇದೆ, ಚೆನ್ನಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿದೆ. ತುಂಬ ಸಂತೋಷ ಆಯಿತು. ಈ ಜನ ನೋಡಿ ಸುಸ್ತಾಗ್ಬಿಟ್ಟಿದ್ವಿ. ಆದರೂ ಪರವಾಗಿಲ್ಲ, ಸೀನಿಯರ್ ಸಿಟಿಜನ್ಸ್ಗೆಲ್ಲ ಒಂದು ವ್ಯವಸ್ಥೆ ಮಾಡಿರೋದು, ಸೀನಿಯರ್ ಸಿಟಿಜನ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಸಂತೋಷ ಆಗ್ತಾ ಇದೆ ಕಾರ್ಯಕ್ರಮ. ನನ್ನ ಲೈಫ್ನಲ್ಲಿ ಇದೆ ಫಸ್ಟ್ ಬಂದಿರೋದು, ಫಸ್ಟ್ ಅನುಭವ. ಇನ್ನು ಮುಂದೆ ಬೆಂಗಳೂರಿಂದ 50 ವರ್ಷದಿಂದ ಇದ್ದೀನಿ, ಬಟ್ ಬಂದಿರಲಿಲ್ಲ. ಇವತ್ತು ಬನ್ನಿ. ಎಲ್ಲ ಐಸ್ ಕ್ರೀಮ್ ಅಂತೆ, ಜಾಮೂನ್ ಅಂತೆ, ಜಿಲೇಬಿ ಅಂತೆ ಎಲ್ಲ ಮಾಡ್ತಾ ಇದ್ದಾರೆ. ಒಂದೊಂದಕ್ಕೂ ಒಂದೊಂದು ದೊಡ್ಡ ಕ್ಯೂನಲ್ಲಿ ನಿಂತಿದ್ವಿ. ಸಿಕ್ಕಿದಾಗ ಅಷ್ಟೇ ಹೊಟ್ಟೆಗೆ ಹೋಗಬೇಕು, ಆಮೇಲೆ ಅಷ್ಟೇ ರುಚಿ ಹೇಳಬೇಕು. ಹಾಗೆ ಆದರೂ ಚೆನ್ನಾಗಿದೆ. ನಾನು, ನಮ್ಮ ಮಿಸಸ್ಸು, ನಮ್ಮ ಬೀಗರು, ನನ್ನ ಮಗಳು ಎಲ್ಲ 6 ಜನ ಬಂದಿದ್ದೀವಿ.
ಎವ್ರಿ ಇಯರ್ ಕೇಳ್ತಾ ಇದೆ ಜನರಿಂದ, ಬಟ್ ಇದೇ ಫಸ್ಟ್ ಟೈಮ್ ಬಂದಿರೋದು. ತುಂಬಾ ಚೆನ್ನಾಗಿದೆ. ನಾವು ಅವರೆಬೇಳೆ ರೊಟ್ಟಿ, ಹೋಳಿಗೆ ತುಂಬಾ ಚೆನ್ನಾಗಿದೆ. ಸಾರು ಮಾತ್ರ ಸಖತ್ತಾಗಿದೆ. ಆಮೇಲೆ ಐಸ್ ಕ್ರೀಮ್ ಫಸ್ಟ್ ಟೈಮ್ ಕೇಳಿದ್ದು ಅವರೆಬೇಳೆಯಿಂದ ಮಾಡೋದು, ಅದು ಸಖತ್ತಾಗಿದೆ. ಇಲ್ಲ ಕೇಳಿಲ್ಲ, ಅವರೇ ಬೆಳೆ ಫಸ್ಟ್ ಟೈಮ್ ಕೇಳಿರೋದು. ಎಲ್ಲ ಅವರೇ ಬೆಳೆನೇ. ಆಮೇಲೆ ಲಾಸ್ಟ್ ಟೈಮ್ ಏನೋ ಬೇರೆ ಕಡೆ ಅರೇಂಜ್ ಮಾಡಿದ್ರಂತೆ, ಈ ಸಲ ಮೆಟ್ರೋ ಪಕ್ಕನೇ ಮಾಡಿಸ್ಬಿಟ್ಟು ತುಂಬಾ ಅನುಕೂಲ ಆಗಿದೆ ಎಲ್ರಿಗೂ. ಆರಾಮಾಗಿ ಬರ್ಬೋದು. ಹೆಲ್ತಿಗೆ ತುಂಬಾ ಒಳ್ಳೆಯದು ಅವರೇ ಬೆಳೆ. ಸೀಸನಲ್ ಫುಡ್, ಸಂಕ್ರಮಣ ಹತ್ರ ಇರೋದ್ರಿಂದ ಎಲ್ಲರೂ ಬಂದು ಅವರೇ ಬೆಳೆ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಹೆಲ್ತಿಗೆ ತುಂಬಾ ನೋಡಿದ್ರಲ್ಲ ವೀಕ್ಷಕರೇ, ಅವರೇ ಮೇಳ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಎಲ್ಲಿ ನೋಡ್ತೀರಿ ಅಲ್ಲಿ ಅವರೇ ಬೇಳೆಯಿಂದ ಮಾಡಿರುವಂತಹ ವಿಶೇಷ ಖಾದ್ಯ. ನಾನು ಬರೀ 50 ವೆರೈಟಿ ಅನ್ಕೊಂಡಿದ್ದೆ, 120ಕ್ಕಿಂತ ಹೆಚ್ಚಿನ ವೆರೈಟಿ ಅವರೇಯಿಂದ ಮಾಡಿರುವಂತಹ ಖಾದ್ಯಗಳು ನೀವಿಲ್ಲಿ ಬಂದು ಸವಿಬಹುದು. ಒಂದ್ ರೀತಿಯಲ್ಲಿ 2024 ಮುಗಿತಾ ಇದೆ, ಆದ್ರೆ 2025 ಬರ್ತಾ ಇದೆ. ಹಾಗಾಗಿ 2 ವರ್ಷ ಕನೆಕ್ಟ್ ಆಗೋ ರೀತಿಯಲ್ಲಿ ಅವರೇ ಮೇಳ ಶ್ರೀ ವಾಸವಿ ಕಂಡಿಮೆಂಟ್ಸ್ ಅವರು ಆಯೋಜನೆ ಮಾಡಿದ್ದಾರೆ. ಹಾಗಾದ್ರೆ ಯಾಕೆ ತಡ, ನೀವು ಬನ್ನಿ, ಇಲ್ಲಿ ನಿಮ್ಮವರನ್ನ ಕರೆ ತನ್ನಿ, ನೋಡಿ ಅವರೇ ಬೇಳೆ ಖಾದ್ಯ ಯಾವ ರೀತಿ ಆಗಿದೆ ಅಂತ ಹೇಳಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.